ಹಾಲ್ಬಾಯಿ ಒಂದ ಎರಡ ತಟ್ಟೆವಾರಿ ಕರಾವಳಿ ಖಾದ್ಯಗಳು ನೋಡಿದ್ರೆ ಬಾಯಲ್ಲಿ ನೀರುಡ್ಬೇಕು. ಅಂದ್ಹಾಗೆ ಇವತ್ತು ಇಷ್ಟೊಂದು ಬಗೆಯ ಕರಾವಳಿ ತಿಂಡಿಗಳ ಘಮ ಹರಡಿತು ವಿಜಯನಗರದ ಲಕ್ಷ್ಮೀ ಮಹಲ್ನಲ್ಲಿ. ಸೆಲೆಕಾನ್ ಸಿಟಿಯಲ್ಲಿರೋ ಕರಾವಳಿಯ ದೇವಾಣಿಗ ಸಮುದಾಯದವರೆಲ್ಲ ಸೇರಿ ಇವತ್ತು ಆಟಿಗಂಜಿ ದಿನವನ್ನ ಆಚರಿಸಿದ್ರು. ತುಳುನಾಡಿನ ಮುತ್ತಲೆ ತೊಟ್ಟಿದ್ದ ಪುರುಷರು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ರು. ಕಡಲೂರಿನ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಅನಾವರಣಗೊಂಡಿತ್ತು. ಕರಾವಳಿಯ ಸಾಂಪ್ರದಾಯಿಕ ನೃತ್ಯ ಆಟಗಳಿಂದ ಎಲ್ಲರ ಗಮನ ಸೆಳೆಯಿತು. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಜನಾಂಗಕ್ಕೆ ಫಾಸ್ಟ್ ಲೈಫ್ನಲ್ಲಿ ಏನಿದೆ, ನಮಗೆ ಸಾಂಸ್ಕೃತಿಕ ಪರಿಚಯ ಮರೆಸೋಗ್ತಾ ಇದೆ. ನಮ್ಗೆ ಯಾವುದೋ ಒಂದು ನಮ್ಮ ಮಕ್ಕಳಿಗೆ ಹಿಂದೆ ನಮ್ಮವ್ರು ಹೇಗಿದ್ರು, ಏನೇನು ಆಚರಣೆಗಳನ್ನು ಮಾಡ್ತಿದ್ರು ಅಂತ ಅದು ಗೊತ್ತಿಲ್ಲ. ಅದನ್ನು ಪರಿಚಯಿಸುವುದು ನಮ್ಮ ಮುಖ್ಯ ಉದ್ದೇಶ. ನಂತರ ನಡೆದಿದ್ದು ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆಗಳಾದ ಕಾಯಿ ಜೂಜಾಟ, ಕೋಳಿಯಂಕ, ಚೆನ್ನಿಮಣೆ. ದೊಡ್ಡವರು ಮಕ್ಕಳು ಸೇರಿ ಕ್ರೀಡೆಯಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡಿದ್ರು. ನಂತರ ಎಲ್ಲರೂ ತಿರುಗಿದ್ದು ಘಮ ಘಮ ಸುವಾಸನೆ ಬಿಟ್ಟಿದ್ದ ಕರಾವಳಿ ಖಾದ್ಯಗಳ ಕಡೆಗೆ. ಅರಿಶಿನ ಎಲೆ, ಕಡುಬು, ಹಾಲ್ಬಾಯಿ, ಪತ್ರೊಡೆ, ಪುಂಡಿ, ಕುಟ್ಟೆ ಕಡುಬು, ಗೊತ್ತು ಶಾವಿಗೆ, ಕೆಸುವಿನ ಎಲೆ ಚಟ್ನಿ, ಒಂದ ಎರಡ 60ಕ್ಕೂ ಹೆಚ್ಚು ಬಗೆಯ ಖಾದ್ಯಗಳನ್ನ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಯಿತು. ತಮ್ಮೂರಿನ ರುಚಿ ರುಚಿಯಾದ ಖಾದ್ಯ ಸವಿದ ಮಂದಿ ತುಂಬಾನೇ ಖುಷಿ ಪಟ್ರು. ವಿಶೇಷವಾಗಿ ಕುಸಲಕ್ಕಿಯನ್ನು ಉಪಯೋಗಿಸ್ತೀವಿ ನಾವು ಕರಾವಳಿಯಲ್ಲಿ. ಕುಸಲಕ್ಕಿಯಲ್ಲಿ ಅನ್ನ, ಗಂಜಿ ಮತ್ತೆ ಕರಾವಳಿ ಕಡುಬುಗಳನ್ನು ಮಾಡ್ತೀವಿ. ಆ ಕುಸಲಕ್ಕಿಯನ್ನು ಉಪಯೋಗಿಸಿಕೊಂಡು ಬಾಳೆಲೆ ಕಡುಬು, ಆಮೇಲೆ ಕೆಸುವಿನ ಎಲೆ ಕಡುಬು, ಅರಿಶಿನ ಎಲೆ ಕಡುಬು, ಪುಂಡಿ ಗಸಿ, ಪತ್ರಡೆ ಅಂತ ಬೇರೆ ಬೇರೆ ಕರಾವಳಿ ಈ ಕುಸುಲಕ್ಕಿಯಲ್ಲೇ ಉಪಯೋಗಿಸಿ ನಾವು ಮಾಡೋದು. ನಲ್ಲಿ ಈ ಆಷಾಢದಲ್ಲಿ ಒಂದು ದಿನ ಕಾರ್ಯಕ್ರಮ ಎಲ್ಲರಿಗೂ ತಮ್ಮೂರು ಬಾಲ್ಯ, ಅಲ್ಲಿನ ಆಹಾರ ಪದ್ಧತಿ, ವೇಷಭೂಷಣಗಳನ್ನ ಮತ್ತೆ ನೆನಪಿಸಿಕೊಳ್ಳುವಂತೆ ಮಾಡಿತು. ಜೊತೆಗೆ ತಮ್ಮೂರಿನ ಜನರನ್ನ ಪರಿಚಯಿಸಿಕೊಳ್ಳೋಕೆ ವೇದಿಕೆಯಾಗಿತ್ತು. ಅಮೃತಾ ಪಾಟೀಲ್, ಟಿವಿ9 ಬೆಂಗಳೂರು.